ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ನೋಡಿ ಈ ಜಿಲ್ಲೆಯವರಾಗಿದ್ದರೆ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೋಡಿ ಸ್ನೇಹಿತರೆ, ನಮ್ಮ ವ್ಯೂವರ್ಸೇ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸೇ ಆಗಲಿ ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಫೇಕ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬಂದಿದ್ದರೆ ಮಾತ್ರ ಬಂದಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತಲೇ ಕಮೆಂಟ್ ಮಾಡಿ ಸ್ನೇಹಿತರೆ. ಅಂತೂ ಇಂತೂ 31ನೇ ಕಂತಿನ ಹಣ ಬಿಡುಗಡೆ ಶುರುವಾಗಿದೆ. ಯಾವ ಜಿಲ್ಲೆಗಳಿಗೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಸ್ನೇಹಿತರೆ. ನೀವೇನಾದರೂ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಖಂಡಿತ ನಮ್ಮ ಪೇಜ್ನ ಫಾಲೋ ಮಾಡಿ. ನೋಡಿ ಸ್ನೇಹಿತರೆ, ಅದ್ರ ಜೊತೆಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿಗೆ 1 ವಾರ ಆಗಿದೆ DK ಶಿವಕುಮಾರ್ ಅವರು CM ಆಗಿ. ನೋಡಿ ಸ್ನೇಹಿತರೆ, ಅವ್ರು ಹೇಳಿದರು ಖಂಡಿತವಾಗ್ಲೂ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬರಬೇಕು ಅಂದರೆ ಖಂಡಿತವಾಗ್ಲೂ ನಾವು ನಿಮಗೆ ಬಯೋಮೆಟ್ರಿಕ್ನ ತೊಗೊಂಬರ್ತೀವಿ. ಅಂದರೆ ಇನ್ನು ಮೇಲಿಂದ ನಿಮಗೆ 31ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬರಬೇಕಂದ್ರೆ ನೀವು ಒಂದು ಸಾರಿ ಆದರೂ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತ. ಆದರೆ ಇಲ್ಲಿವರೆಗೂ ಬಯೋಮೆಟ್ರಿಕ್ ಬಗ್ಗೆ CM ಅವರು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಆಧಾರ್ ಕಾರ್ಡ್ಗೆ ಅದೇ ಫೋನ್ ನಂಬರ್ ಇರಬೇಕಂತೆ, ನಾವು ಅದಕ್ಕೆ ಅಪ್ಡೇಟ್ ಮಾಡಿಸ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ ಮೋದಿಯವರು ಹೇಳಿದ್ದಾರೆ, ಅಪ್ಡೇಟ್ ಮಾಡಿಸ್ಕೊಳ್ಳಿ. ನಿಮ್ಮ 10 ವರ್ಷ ಆಗಿದ್ರೆ ಆಧಾರ್ ಕಾರ್ಡು, ನೀವು 10 ವರ್ಷದೊಳಗಡೆ ಏನೂ ಮಾಡಿಲ್ಲ ಅಂದರೆ ಆಧಾರ್ ಕಾರ್ಡ್ಗೆ ಅಟ್ಲೀಸ್ಟ್ ಒಂದು ಅಡ್ರೆಸ್ ಚೇಂಜು, ಒಂದು ಫೋನ್ ನಂಬರ್ ಕೂಡ ಚೇಂಜು ಮಾಡಿಸಿಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲೇಬೇಕಾಗುತ್ತೆ ಪೂರ್ತಿಯಾಗಿ ಸ್ನೇಹಿತರೆ. ನೋಡಿ, ಇನ್ನೊಂದು ಮಾಹಿತಿ ಬರ್ತಾ ಇದೆ. ಏನಪ್ಪ ಅಂದರೆ ನಿಮಗೇನಾದರೂ ಇನ್ನು ಮುಂದೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬೇಕು ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿರಬೇಕು ಅಂತ ಮಾಹಿತಿ ಬರ್ತಾ ಇದೆ. ಆದರೆ ಇದು ಖಚಿತ ಮಾಹಿತಿ ಅಲ್ಲ ಸ್ನೇಹಿತರೆ. ಆದರೂ ಕೂಡ ಸರ್ಕಾರದಿಂದ ಕೆಲವು ಮೂಲಗಳಿಂದ ಮಾಹಿತಿ ಬಂದಿದೆ. ನೀವು ಆದಷ್ಟು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಂಡು ಅದೇ ಫೋನ್ ನಂಬರ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಇನ್ನು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ನೀಡಿದ್ರು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ಇದ್ದಾಗಲೇ 30ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿತ್ತು. ಬಿಡುಗಡೆ ಆಗೋಕ್ಕಿಂತ ಮುಂಚೆನೇ ಮೇಡಮ್ ಹೇಳಿದರು 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿ 4ನೇ ದಿನ ಇಲ್ಲ 5ನೇ ದಿನ ನಿಮಗೆ 31ನೇ ಕಂತಿನ ಹಣ 2,000 ರೂಪಾಯಿ ಎಲ್ಲ ಮಹಿಳೆಯರ ಖಾತೆಗೆ, ಅಂದರೆ 1,25,00,000 ಏನು ಮಹಿಳೆಯರಿದ್ದಾರಲ್ಲ ಅವರ ಖಾತೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ಬಂದಿದೆ ಅಂತ ಸಚಿವೆಯವರೇ ಹೇಳಿಕೆ ನೀಡಿದರು. ಸಚಿವೆಯವರು ಅಂದರೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ನೀಡಿದ್ದು ಕೂಡ ಆಗಿತ್ತು ಸ್ನೇಹಿತರೆ. ನೋಡಿ, ಇದಾದ ಮೇಲೆ 30ನೇ ಕಂತಿನ ಹಣ ಹೆಚ್ಚು ಕಮ್ಮಿ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿತ್ತು. ಒಂದು 50% ಜನರಿಗೆ ಬಂದಿತ್ತು. ಅದ್ರ ನಂತರ ಈಗ DK ಶಿವಕುಮಾರ್ ಅವರು CM ಆದಮೇಲೆ 2ನೇ ಹಂತದಲ್ಲಿ ಬಿಡುಗಡೆ ಕೂಡ ಶುರುವಾಗಿದೆ. ಖಂಡಿತವಾಗಲೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗೆ 31ನೇ ಕಂತಿನ ಹಣ ಕೂಡ ಜಮೆ ಶುರುವಾಗಿದೆ ಅಂತ. ನೋಡಿ ಸ್ನೇಹಿತರೆ, ಈಗ ಸದ್ಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿ ಸಚಿವರಿಲ್ಲ. ಆದರೂ ಕೂಡ ಹೆಂಗೆ ಸಾಧ್ಯ ನಿಮಗೆ 31ನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕೆ ಶುರುವಾಗಿದೆ ಅಂದರೆ ನೋಡಿ, ಈಗ CM DK ಶಿವಕುಮಾರ್ ಅವರು ಇರೋದ್ರಿಂದ ಅವರೇ ನೇರವಾಗಿ ಹಣಕಾಸು ಇಲಾಖೆ ಅವ್ರ ಹತ್ರನೇ ಇದೆ, ಅವರೇ ನಿಮಗೆ ಡೈರೆಕ್ಟಾಗಿ ಬಿಡುಗಡೆ ಮಾಡಿರುವ ಸಾಧ್ಯತೆ ಇದೆ ಸ್ನೇಹಿತರೆ. ಇನ್ನು ಖಂಡಿತ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಸಚಿವೆಯಾಗಿ ಬರುವ ಸಾಧ್ಯತೆ ಇದೆ. ಯಾಕೆ ಅಂದರೆ ನೋಡಿ, ಅವರು 3 ವರ್ಷದಿಂದ ಈ ಗೃಹಲಕ್ಷ್ಮಿಯ ಹಣನ ಸರಿಯಾಗಿ ಯಾವುದೇ ರೀತಿ ಬ್ರೋಕರ್ಸ್ ಇಲ್ದಂಗೆ ಕೊಡ್ತಾ ಇದ್ದಾರೆ. ಈ ಬ್ರೋಕರ್ಗಳ ಸಹಾಯ ಇಲ್ದಂಗೆ ಡೈರೆಕ್ಟಾಗಿ ಯಾರೆಲ್ಲ 1,25,00,000 ಫಲಾನುಭವಿಗಳಿದ್ದೀರಲ್ಲ ಗೃಹಲಕ್ಷ್ಮಿಯ, ಅವರಿಗೆ ನೇರವಾಗಿ 2,000 ರೂಪಾಯಿ ಅವರವರ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ. ನಿಮಗೆ ಗೊತ್ತಿರ್ಬೋದು, ತಿಂಗಳು ಬರ್ತಾಯಿತ್ತು ಮೊದಲು ಒಂದು 6-7 ತಿಂಗಳು. ಅದಾದ್ರ ನಂತರ 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಬರ್ತಾ ಇದೆ. ಈಗೂ ಕೂಡ ಅದೇ ರೀತಿ ಮುಂದುವರೆದಿದೆ. ಈ ಹಬ್ಬ ಬಂದಾಗ, ಎಲೆಕ್ಷನ್ ಬಂದಾಗ ಖಂಡಿತ ನೀವೇ ಕಮೆಂಟ್ ಮಾಡ್ತಾ ಇದ್ರಿ, ಖಂಡಿತ ನೀವೇ ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ರಿ ಸರ್ಕಾರಕ್ಕೆ, ಸರ್ ಖಂಡಿತ ನಮಗೆ ಕೊಡ್ತಾ ಇಲ್ಲ, 3 ತಿಂಗಳಾಯಿತು 4 ತಿಂಗಳಾಯಿತು ಅಂತ. ಎಲೆಕ್ಷನ್ ಬಂದಾಗ ನೀವೇ ಬಿಡುಗಡೆ ಮಾಡ್ತಾ ಇದ್ರಿ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ ಮತ್ತು ಕೇಳಿದ್ದೀರಾ. ಅದೇ ಪ್ರಕಾರ ಸರ್ಕಾರ ಬಿಡುಗಡೆ ಮಾಡ್ತಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡ್ತಿದ್ರು, ಇಲ್ಲ ಸರಿಯಾಗಿ ತಿಂಗಳು ನಾವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಇಲ್ಲಿವರೆಗೂ ಒಟ್ಟು 30 ಕಂತಿನ ಹಣ 60,000 ರೂಪಾಯಿ ಕೊಟ್ಟಿದ್ದೀವಿ. ಮಾಜಿ CM ಆದ ಸಿದ್ದರಾಮಯ್ಯ ಅವರು
ಖಂಡಿತ ಕರೆಕ್ಟಾಗಿ ಪ್ರತಿ ತಿಂಗಳು, ಯಾಕಂದರೆ ಹಣಕಾಸು ಇಲಾಖೆ ಅವ್ರ ಹತ್ರನೇ ಇರ್ತಿದ್ರಿಂದ ಪ್ರತಿ ತಿಂಗಳು ಸರಿಯಾಗಿ 2,000 ರೂಪಾಯಿ ಬಿಡುಗಡೆ ಮಾಡ್ತಿದ್ರು. ನಾವು ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಅವ್ರು ಹೇಳಿಕೆ ನೀಡಿದ್ದಾರೆ. ನೀವೆಲ್ಲರೂ 30 ಕಂತವರೆಗೂ ತಗೊಂಡಿರ್ತೀರಾ. ಖಂಡಿತ ಸರ್ಕಾರ ಕೊಟ್ಟಿದೆ, ಇನ್ನು ಮುಂದೆ ಕೂಡ ಕೊಡುತ್ತೆ. ಆದರೆ ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ನಮ್ಮ ನೋಡಿ ಸ್ನೇಹಿತರೆ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ನಮಗೆ ಕಮೆಂಟ್ ಮಾಡ್ತಾ ಇದ್ರಿ ನೋಡಿ, ಅವರಿಗೋಸ್ಕರ ನಾವು ಈ ಮಾಹಿತಿ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ರೇಷನ್ ಕಾರ್ಡು ತಿದ್ದುಪಡಿ ಶುರುವಾಗಿದೆ. ನೀವು ಹೆಸರು ಚೇಂಜ್ ಮಾಡಬೇಕಾ? ಖಂಡಿತವಾಗ್ಲೂ ಮಾಡ್ಬೋದು. ಈಗ ನೀವು ಏನಾದರೂ ರೇಷನ್ ಅಂಗಡಿ ವಿಳಾಸ ಚೇಂಜ್ ಮಾಡಬೇಕಾ ಅಥವಾ ನಿಮ್ಮ ಮನೆ ವಿಳಾಸ ಚೇಂಜ್ ಮಾಡಬೇಕಾ? ಖಂಡಿತ ಅದನ್ನ ಕೂಡ ನೀವು ಇವಾಗ ಚೇಂಜ್ ಮಾಡ್ಬೋದು. ಯಾರನ್ನಾದರೂ ಹೊಸ್ದಾಗಿ ಮಗು ಹುಟ್ಟಿದೆಯಾ? ಖಂಡಿತ ಆ ಮಗು ಹೆಸರು ಕೂಡ ನಿಮ್ಮ ರೇಷನ್ ಕಾರ್ಡ್ ಒಳಗಡೆ ನೀವು ಹಾಕಿಸ್ಬೋದು ಸ್ನೇಹಿತರೆ. ಅಂದರೆ ಹೊಸ್ದಾಗಿ ಎಂಟ್ರಿ ಮಾಡಿಸ್ಬೋದು. ಮತ್ತು ನೀವು ರೇಷನ್ ಕಾರ್ಡು ಒಡತಿನ ಕೂಡ ಚೇಂಜ್ ಮಾಡ್ಬೋದು. ಈಗ ನೀವೀಗ ಚೇಂಜ್ ಮಾಡಿದ್ರೆ ಖಂಡಿತ 1 ತಿಂಗಳು ಬಿಟ್ಟು ನಿಮ್ಗೆ ಅದ್ರ ನಂತರ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಬರುತ್ತೆ. ಯಾರಾದರೂ ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿಯರು ಅಂದರೆ ಯಾರು ಮನೆ ಒಡತಿ ಇದ್ರಲ್ಲ ಅವರು 2,000 ರೂಪಾಯಿ ತಗೋತಿದ್ರಲ್ಲ, ಒಂದು ವೇಳೆ ಅವರು ಡೆತ್ ಆಗಿದ್ದರೆ ಅವರು ಸೊಸೆ ಆಗ್ಬೋದು ಅಥವಾ ಅವ್ರ ಮಗಳಾಗ್ಬೋದು ನೋಡಿ, ಆ ಜಾಗಕ್ಕೆ ಅವರು ಈಗ ಹೆಸರು ಚೇಂಜ್ ಮಾಡಿಕೊಂಡು ಮುಂದಿನ ತಿಂಗಳಿಂದಲೇ ನೀವು 2,000 ರೂಪಾಯಿ ತಗೋಬೋದು. ಖಂಡಿತ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅವ್ರ ಅಕೌಂಟ್ಗೆ ಹೋಗ್ತಿದ್ದು ನಿಮ್ಮ ಅಕೌಂಟಿಗೆ ಬರುತ್ತೆ ಅಷ್ಟೇ ಸ್ನೇಹಿತರೆ. ನೋಡಿ, ಇದು ಒಳ್ಳೆ ಟೈಮು. ಯಾರಾದರೂ ತೀರೋಗಿದ್ದರೆ ನೀವು ಈಗ ರೇಷನ್ ಕಾರ್ಡ್ಗೆ ಹೆಸರು ಚೇಂಜ್ ಮಾಡಿಸ್ಕೋಬೋದು. ಯಾಕಂದರೆ ಈಗ ಪರಿಷ್ಕರಣೆ ಕೂಡ ನಡೀತಾ ಇದೆ. ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಯಾರಿಗೆಲ್ಲ ಬರಬೇಕು ಬರಬಾರ್ದು ಅನ್ನೋದು ಈಗ ಪರಿಷ್ಕರಣೆ ಆಗ್ತಾ ಇರೋದ್ರಿಂದ ನಿಮಗಿದು ಸರಿಯಾದ ಸಮಯ. ನೀವೇ ಬೇಕಿದ್ದರೆ ಹೋಗಿ ನಿಮ್ಮ ಹೆಸರಿಗೆ ನೀವು ತಗೋಬೋದು ಸ್ನೇಹಿತರೆ. ಅಂದರೆ ಎಂಟ್ರಿ ಮಾಡಿಸ್ಕೊಂಡ್ರೆ ರೇಷನ್ ಕಾರ್ಡಲ್ಲಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತ ನಿಮಗೆ 2,000 ರೂಪಾಯಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರ ಮೋಸ ಮಾಡಿಲ್ಲ, ಖಂಡಿತ ಮೋಸ ಮಾಡಲ್ಲ. ನೋಡಿ, ನಮಗೆ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೇಳಿದ್ರಿ. ಖಂಡಿತ ಇದೇ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ದಯವಿಟ್ಟು ಈ ಮಾಹಿತಿ ನಿಮಗೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀವಿ. ದಯವಿಟ್ಟು ನಮಗೆ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನಿಮಗೆ ಮತ್ತೆ ರಿಪೀಟಾಗಿ ಹೇಳ್ತಾ ಇದ್ದೀವಿ, ಬಯೋಮೆಟ್ರಿಕ್ಕು ಕಡ್ಡಾಯವಾಗಿದೆ. ಆದರೆ ಯಾವತ್ತು ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು ಅಂತ ಇನ್ನೂ ಯಾವುದೇ ರೀತಿ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ. ಬೇರೆ ಬೇರೆ ಚಾನಲಲ್ಲಿ ಆಗ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಫೇಕ್ ನ್ಯೂಸ್ ಆಗಿರುತ್ತೆ. ಸರ್ಕಾರದಿಂದ ಈ ಕ್ಷಣದವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ. ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನೀವು ಆಗ ಏನು ಮಾಡಬೇಕು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ಕನ್ಫ್ಯೂಷನ್ ಆಗಬೇಡಿ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು DK ಶಿವಕುಮಾರ್ ಅವರು ಅಂದರೆ CM ಆಗಿದ್ದಾರೆ, ಒಂದು ಹೇಳಿಕೆ ನೀಡಿದ್ದಾರೆ. 2 ವರ್ಷ ಸಾಕಾ CM ನಾನು, ಅಥವಾ 2028ಕ್ಕೂ ನಾನೇ ಮುಂದುವರಿತೀನಿ, ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ CM DK ಶಿವಕುಮಾರ್ ಅವರು ಹೇಳಿಕೆ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರನೇ ಬರಲಿ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಆದರೆ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಏನಿದೆ ಅದು ಗೃಹಲಕ್ಷ್ಮಿಯರ ಖಾತೆಗೆ ಈ 1ನೇ ತಾರೀಕು, 5ನೇ ತಾರೀಕು, 10ನೇ ತಾರೀಕು ಈ ಥರ ಡೇಟ್ನ ಫಿಕ್ಸ್ ಮಾಡಿಬಿಟ್ಟು ಬಿಡುಗಡೆ ಮಾಡಿ ಅಂತ 1,25,00,000 ಗೃಹಲಕ್ಷ್ಮಿಯ ಫಲಾನುಭವಿಗಳೇ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಖಂಡಿತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸ್ಬೋದು. ನೋಡಿ ಸ್ನೇಹಿತರೆ, 30ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ನಿಮಗೆ ಬಂದಿಲ್ಲ ಅಂದರೆ ಖಂಡಿತ 2,000 ರೂಪಾಯಿ ಬರುತ್ತೆ. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ಇನ್ನು 31ನೇ ಕಂತಿನ ಹಣ ನೋಡಿ, ಅದು ಕೂಡ ಡೆಮೋ ಬಿಡುಗಡೆ ಆಗಿದೆ. ಅಧಿಕೃತವಾಗಿಯೇ ಡೆಮೋ ಬಿಡುಗಡೆ ಆಗಿದೆ. ಖಂಡಿತವಾಗ್ಲೂ 1,25,00,000 ಫಲಾನುಭವಿಗಳ ಖಾತೆಗೆ ಈಗಲೇ ಬಿಡುಗಡೆ ಆಗಲ್ಲ. ಡೆಮೋ ಬಿಡುಗಡೆ ಆಗಿದೆ ನೋಡಿ. ರಾಯಚೂರಿಗೆ ಬಿಡುಗಡೆ ಶುರುವಾಗಿದೆ, ಬೆಳಗಾವಿಗೆ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ತುಮಕೂರು ನೋಡಿ, ಈ 3 ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ. ಅದು ಡೆಮೋ ಬಿಡುಗಡೆ ಶುರುವಾಗಿದೆ. ಅಂದರೆ ಟ್ರೇಲರು. ಖಂಡಿತವಾಗ್ಲೂ ಇದು ಅಧಿಕೃತವಾಗಿ ಎಲ್ಲ ಮಹಿಳೆಯರ ಖಾತೆಗೆ ಹಾಕೋ ಥರ ಅಲ್ಲ. ನಾರ್ಮಲ್ ಆಗಿ ಒಂದು ಸಾರಿ ಬಿಡುಗಡೆ ಮಾಡ್ತಾರೆ, ಅಂದರೆ ಡೆಮೋ ಬಿಡುಗಡೆ ಆಗಿರುತ್ತೆ. ಅದಾದಮೇಲೆ ನಿಮಗೆ ಅಧಿಕೃತವಾಗಿ 1ನೇ ಹಂತದಲ್ಲಿ ಬಿಡುಗಡೆ ಶುರುವಾಗುತ್ತೆ ಸ್ನೇಹಿತರೆ. 1-2% ಜನರಿಗಷ್ಟೇ ಬಿಡುಗಡೆ ಮಾಡ್ತಾರೆ. ಖಂಡಿತ ನಮ್ಮ ಜಿಲ್ಲೆಗೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ. ಇದು ಒಂಥರ ಅದೃಷ್ಟ ಇದ್ದಂಗೆ, ಯಾರಿಗೆ 2,000 ಸಿಗುತ್ತೋ ಅವ್ರಿಗೆ ಸಿಗ್ದಂಗೆ ಅಷ್ಟೇ. ನೋಡಿ ಸ್ನೇಹಿತರೆ, ಇನ್ನು ಇದೇ ಥರ ಗೃಹಲಕ್ಷ್ಮಿಯ ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ.